ಗಾಯ್ಸ್, ಇವತ್ತಿನ ವಿಡಿಯೋ ನಮ್ಮ ಕೋಲಾರದ ಅಗ್ರಹಾರ ಡ್ಯಾಮ್ ಎಕ್ಸ್ಪ್ಲೋರ್ ಮಾಡಲು ನಮ್ಮ ಹುಡುಗರೆಲ್ಲ ಬಂದಿದ್ದೀರಿ. ನೋಡಿ ಗಾಯ್ಸ್, ಇದೇ ಅಗ್ರಹಾರ ಡ್ಯಾಮ್ ಅಂತೂ ಹೊಸ್ದಾಗಿದೆ. ಎಲ್ಲ ನಮ್ಮ ಹುಡುಗರೆಲ್ಲ ಸೇರಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ರಿ ಡ್ಯಾಮ್ ಪೂರ್ತಿ. ನೋಡಿ ಫ್ರೆಂಡ್ಸ್, ವಿವೋ ಹಂಗೆ ಹುಡುಗರೆಲ್ಲ ಸೇರಿಕೊಂಡು ಅಲ್ಲೇ ನಾನ್ ವೆಜ್ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿ ತರಿಸಿ ಮಾಡ್ತಾಯಿದ್ದೀರಿ. ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗರು ಒಲೆ ಎಲ್ಲ ಹಚ್ಕೊಟ್ರು. ಒಲೆ ಎಲ್ಲ ರೆಡಿ ಮಾಡಿ ಪಾಪ ಎಲ್ಲ ಒಂದೊಂದು ಕೆಲಸ ಮಾಡ್ತಿದ್ದಾರೆ. ನಾನು ಬಿರಿಯಾನಿ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಎಲ್ಲ ಹುಡುಗರು ಸೇರಿಕೊಂಡು ಒಂದು ವೆಕೇಷನ್ಗೆ ಹೋಗಿ ಅಲ್ಲಿ ಈ ಥರ ಏನಾದರೂ ಮಾಡ್ಕೊಂಡು ತಿಂದರೆ ಆ ಮಜಾನೇ ಒಂದು ಬೇರೆ ವೈಬ್ಸ್ ಕರ್ಕೊಂಡು ಹೋಗುತ್ತೆ ಫ್ರೆಂಡ್ಸ್. ಎಲ್ಲ ಹುಡುಗರು ಎಂಜಾಯ್ ಮಾಡಿದ್ರು ಮಸ್ತಾಗೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ದಾರೆ ಎಂಜಾಯ್ ಮಾಡಿಕೊಂಡು. ಇವನು ನಮ್ಮ ಹುಡುಗ ಅಂತೂ ಫುಲ್ ತರಲೆ. ಒಲೆ ಕರೆಕ್ಟಾಗಿ ಇಡ್ರಿ ಅಂದರೆ ಈ ಕಡೆ ಕಲಿಸಿದ್ರೆ ಆ ಕಡೆ ಬಿದೋಗೋ ಥರ ಇಟ್ಟಿದ್ದಾರೆ. ಆಮೇಲೆ ಹಂಗೆ ಮ್ಯಾನೇಜ್ ಮಾಡಿದೆ, ಹಂಗೆ ಇಟ್ಟು. ನೋಡಿ ಫ್ರೆಂಡ್ಸ್, ಎಲ್ಲ ಸೇರಿಕೊಂಡು ಒಂದು ಜಾಗಕ್ಕೆ ಹೋದಾಗ ಎಲ್ಲ ಎಂಜಾಯ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಪ್ಲ್ಯಾನ್ ಮಾಡಿ ಅಗ್ರಹಾರ ಡ್ಯಾಮ್ ಕೋಲಾರಲ್ಲಿ ಚೆನ್ನಾಗಿದೆ ಲೊಕೇಶನ್ನು. ಬಟ್ ಸುತ್ತಲ ಬ್ಯಾಂಬೋ ಫಾರೆಸ್ಟ್ ಎಲ್ಲ ಇರುತ್ತೆ. ಬಟ್ ಈ ಥರ ಅಡುಗೆ ಏನಾದರೂ ಮಾಡ್ಕೊಳೋ ಥರ ಇದ್ದರೆ ಆ ಫೈರು ಬೇರೆ ಇದಕ್ಕೆ ಅಟ್ಯಾಚ್ ಆಗದೆ ಇರೋ ಥರ ನೋಡ್ಕೊಂಡು ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ಒಣಗಿರೋ ಎಲೆಗಳು ಕಡ್ಡಿಗಳೆಲ್ಲ ಉದುರಿರುತ್ತೆ. ಫೈರ್ ಹಾಕಿದ್ರೆ ಆ ಒಂದು ಫೈರಿಂದ ಫುಲ್ ಫಾರೆಸ್ಟೇ ಇದಾಗುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ನೋಡಿಕೊಂಡು ಈ ಥರ ಪ್ರಾಬ್ಲಮ್ ಆಗದೇ ಇರೋ ಜಾಗದಲ್ಲಿ ಇದು ಮಾಡ್ಕೊಳ್ಳಿ. ಯಾರಿಗೂ ತೊಂದರೆ ಕೊಡ್ದಿರ ಪೀಸಾಗಿರುತ್ತೆ, ಯಾವ ಡಿಸ್ಟರ್ಬೆನ್ಸು ಇರೋಲ್ಲ. ನಾವು ನೆಮ್ಮದಿಯಾಗಿ ಅಲ್ಲಿ ಎಂಜಾಯ್ ಮಾಡ್ತಾಯಿದ್ದೀರಿ ಅಂದರೆ ಆ ಸ್ಥಳನ ಹಂಗೆ ನಾವು ಉಳಿಸ್ಕೊಬೇಕಲ್ಲ ಫ್ರೆಂಡ್ಸ್. ಅದು ನಮ್ಮ ಕೈಯಲ್ಲಿರುತ್ತೆ. ನೋಡಿಕೊಂಡು ಆರಾಮಾಗಿ ಇದು ಮಾಡಿರಿ. ಬಟ್ ಜಾಗ ಅಂತೂ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀರಾ. ಬೆಳಗ್ಗೆ ಹೋದರೆ ಸಾಯಂಕಾಲ ಗಂಟ ಆರಾಮಾಗಿರ್ಬೋದು, ಯಾವ ತೊಂದರೆನೂ ಇರೋಲ್ಲ. ಆರಾಮಾಗಿ ಇದ್ದು ಬರ್ಬೋದು. ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗ ಒಂದು ಪೀಸ್ ಎತ್ಕೊಟ್ಟೆ, ತಿಂದರು, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಬಿರಿಯಾನಿ ಆಗೋದಕ್ಕೆ ಎಲ್ಲ ಪಾಪ ಟಿಫನ್ ಯಾರು ತಿಂದಿರ ಬಂದಿದ್ದರು. ಸ್ವಲ್ಪ ಲೇಟ್ ಆಗ್ತಾಯಿತ್ತು, ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ರು ಪಾಪ ಎಲ್ಲ ಇನ್ನೇನು ಫಿನಿಷಿಂಗ್ ಟಚ್ ಕೊಡೋ ಟೈಮ್ಗೆ ಎಲ್ಲ ಸುಸ್ತಾಗ್ಬಿಟ್ಟಿದ್ರು ಪಾಪ. ಲಾಸ್ಟಲ್ಲಿ ಹೆಂಗೋ ಇದು ಮಾಡಿಕೊಂಡು ಬಿರಿಯಾನಿ ಮಾಡ್ಕೊಂಡು ಅಲ್ಲೇ ತಿಂದ್ಬಿಟ್ಟು ಬಂದಿರೋದು ಫ್ರೆಂಡ್ಸ್. ಅದರಲ್ಲಿ ನಮ್ಮ ಹುಡುಗರಂತೂ ಸುಮ್ಮನೆ ಇರಲ್ಲ ಫ್ರೆಂಡ್ಸ್. ಏನಾದರೂ ಒಂದು ಹೇಳ್ತಾ ಇರ್ತಾರೆ. ಅಲ್ಲಿ ಅಕ್ಕಿ ಚೆಲ್ತಾನೆ ಇಲ್ಲ, ಅಕ್ಕಿ ಚೆಲ್ತತಿ ಅಣ್ಣ ಅಂತಾರೆ. ಅಯ್ಯೋ,